ಬೆಳಗಾವಿಯಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಯ ಅಮಾನವೀಯ ವರ್ತನೆ ಇದು. 1.5 ತಿಂಗಳ ಹಸುಗೂಸಿನೊಂದಿಗೆ ಬಾಳಂತಿಗೂ ಕೂಡ ಶಿಕ್ಷೆಯನ್ನ ಕೊಡಲಾಗಿದೆ. ಮಕ್ಕಳ ಸಮೇತ ಕುಟುಂಬವನ್ನ ಮನೆಯಿಂದ ಹೊರಹಾಕಿದ್ದಾರೆ ಸಿಬ್ಬಂದಿ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಮೈ ಕೊರೆಯುವ ಚಳಿಯಲ್ಲೇ ಕಂದಮ್ಮನ ಜೊತೆ ಮನೆ ಹೊರಗೆ ಮಲಗಿದ ಬಾಣಂತಿ. 3 ಮಕ್ಕಳ ಸಮೇತ ಕುಟುಂಬದ 7 ಜನರನ್ನ ಮನೆಯಿಂದ ಹೊರಕ್ಕೆ ಕಳಿಸಲಾಗಿದೆ. ಸಾಲ ಮರುಪಾವತಿ ಮಾಡಿಲ್ಲ ಅಂತ ಮನೆ ಸೀಸನ್ನ ಮಾಡಿದ್ದಾರೆ ಸಿಬ್ಬಂದಿ. ಚೆನ್ನೈ ಮೂಲದ ಎಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದಿದ್ದಂತ ರೈತ, ಹೈನುಗಾರಿಕೆಗಾಗಿ 5 ಲಕ್ಷ ಸಾಲವನ್ನು ಪಡೆದಿದ್ದ ರೈತ ಸೈದಪ್ಪ ಶಂಕರಪ್ಪ ಗದ್ದಾಡಿ ಈವರೆಗೆ ಪ್ರತಿ ತಿಂಗಳು 14,390 ರೂಪಾಯಿರಂತೆ 27 ಕಂತನ್ನ ಕಟ್ಟಿದ್ದ ರೈತ ಮಗಳ ಹೆರಿಗೆಗೆ 85,000 ಖರ್ಚು ಮಾಡಿದಂತ ಹಿನ್ನೆಲೆಯಲ್ಲಿ ಕಂತು ಕಟ್ಟಿರಲಿಲ್ಲ. ಆದ್ರಿಗೆ ಕಟ್ಟಿರೋ ಕಂತು ಕಂಪನಿಗೆ ಮುಟ್ಟಿಲ್ಲ. ಮತ್ತೆ 5 ಲಕ್ಷ ಕಟ್ಟುವಂತೆ ಒತ್ತಾಯವನ್ನ ಮಾಡಲಾಗಿದೆ. ವಕೀಲರ ಮೂಲಕ ಕಂಪನಿಯಿಂದ ನೋಟಿಸ್ ಅನ್ನ ನೀಡಿ ಮನೆಯನ್ನ ಸೀಸ್ ಮಾಡಲಾಗಿದೆ. ಪೊಲೀಸರ ಮೂಲಕ ಮನೆಯಿಂದ ಬಾಣಂತಿ ಮತ್ತು ಮಕ್ಕಳನ್ನ ಹೊರ ಹಾಕಿ ಮನೆಯಿಂದ ಸೀಸನ್ನ ಮಾಡಿರುವಂಥದ್ದು. ಮೈ ಕೊರೆಯುವ ಚಳಿಯಲ್ಲೇ ಊಟವಿಲ್ಲದೆ ರಾತ್ರಿ ಇಡೀ ಕಳೆದ ಕುಟುಂಬ. ನೋಡಿ ಎಂತ ಅಮಾನವೀಯ ಘಟನೆ ಅಂತ. ಪಾಪ ಬಾಣಂತಿ ಇದ್ದಾರೆ, ಮಕ್ಕಳಿದ್ದಾರೆ, ಮೈ ಕೊರೆಯುವ ಚಳಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸಮಯಾವಕಾಶವನ್ನು ಕೊಡೋಣ, ಇದ್ಯಾವುದನ್ನು ನೋಡ್ದೇನೆ ಈ ರೀತಿಯಾಗಿ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನು ಸೀಸ್ ಮಾಡಿರೋದು. ಕಷ್ಟಪಟ್ಟು ಕಟ್ತಾ ಇದ್ರಂತೆ ಕಂತು ಕಟ್ಟೇ ಇಲ್ಲ ಅಂತ ಅಲ್ಲ, ಈವರೆಗೂ ಅನೇಕ ಕಂತುಗಳನ್ನು ಕಟ್ಟಿದ್ದಾರೆ. ಆದರೆ ಮಗಳು ಬಾಣಂತಿ ಮನೆಗೆ ಬಂದಿದ್ದಾಳೆ, ಖರ್ಚಾಗಿದೆ, ಆ ಕಾರಣಕ್ಕಾಗಿ ಕಟ್ಟೋದಕ್ಕಾಗಿಲ್ಲ. ಕಟ್ಟಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ, ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೇಳಿದ್ದಾರೆ. ಆದರೆ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಮನೆಯಿಂದ ಹೊರಗೆ ದಬ್ಬಲಾಗಿದೆ. ಪಾಪ ಆ ಮಗುನ ಕೈಯಲ್ಲಿ ಇಟ್ಕೊಂಡು ಈ ಕೊರೆಯುವ ಚಳಿಯಲ್ಲಿ ಮನೆಯಿಂದ ಹೊರಗಡೆ ನಿಂತ್ಕೊಂಡಿದ್ದಾರೆ. ಈ ಥರನೂ ವರ್ತನೆ ಮಾಡೋರು ಇರ್ತಾರ ಅನ್ನೋದು ಪ್ರಶ್ನೆ. ಏನು ಮಾಡೋಕ್ಕಾಗಲ್ಲ, ದುಡ್ಡಿನ ಮುಂದೆ ಎಲ್ಲವೂ ನಗಣ್ಯ ಅಂತ ಅನಿಸ್ಬಿಡುತ್ತೆ. ಸೊ ಈಗ ಆಗಿರೋದು ಕೂಡ ಅದೇ. 1.5 ತಿಂಗಳ ಹಸುಗೂಸಿನೊಂದಿಗೆ ಬಾಣಂತಿಗೂ ಕೂಡ ಶಿಕ್ಷೆ ಕೊಡಲಾಗಿದೆ. 1.5 ತಿಂಗಳಾದ್ರಿ ಬ್ಯಾಡಂದ್ರು ಹೊರಗಾಕ್ಯಾರಿ. ನಮ್ಮ ಅಪ್ಪನ ಸಾಲ ಸಂಬಂಧ ಹೊರಗಾಕ್ಯಾರಿ. ವಾರ ಕಂತು ಕಟ್ಕೋತ ಹೋಗ್ಕೊಂಡ್ರಿ. ಅದನ್ನು ಬ್ಯಾಡಂದ್ರೆ ಒಮ್ಮೆ ತುಂಬಂದ್ರ ರೀ, ಈಗ ಎಲ್ಲಿಂದ ತುಂಬೇಕ್ರಿ, ಒಮ್ಮೆ ಹೊರಗೆ ಹಾಕ್ಯಾರ್ರಿ. ಅದಕ್ಕೆ ನಾವೆಲ್ಲ ಮಕ್ಕಳ ಕರ್ಕೊಂಡು ಹೊರಗೆ ಕೂತೀವ್ರಿ ತಂಡ್ಯಾಗ. ಚಿಕ್ಕೋಡಿ ಬ್ಯಾಂಕ್ ಅಂದ್ರೆ 3,14,800 ತುಂಬಿದ್ರಿ. ಇನ್ನು 1,70-80 ರೂಪಾಯಿ ತುಂಬಬೇಕೈತ್ರಿ. ಬಿಡಿ ಚಾಕ್ ತುಂಬ್ಕೊಂಡಾರ 3 ಮಂದಿ ಅವ್ರು ತೊಗೊಂಡಾರ. ಹೊಲ ಚೆನ್ನಾಗಿ ಬಂದಿಲ್ರಿ. ಹಡದ ಮಗಳ ದೀರ್ಘ ಕೂಸಿದ್ರಿ ಸರ್. ಅದು ಕೊಸರ ಹೊರಗೆ ಹೋದ್ರೆ ಲಾಕ್ ಕಿಲಿಯಾಗಿ ಹೋಗ್ಯಾರ್ರಿ. ಹುಡುಗರು ಆದವ ಮತ್ತೆ ಮಕ್ಕಳ್ರಿ ಹಾಕ್ರಿ ತುಂಬ ತೊಗೊಂಡ್ರಿ. ತಿಂಗಳು ನಮ್ಗೆ ಸೆಟ್ಲ್ಮೆಂಟ್ ಮಾಡಿ 4 ಲಕ್ಷದಾಗ 2 ಲಕ್ಷ ತುಂಬ್ರಿ. ಸೆಟ್ಲ್ಮೆಂಟ್ 2 ಲಕ್ಷ ರೂಪಾಯಿ 2 ಲಕ್ಷ ತುಂಬ್ರಿ. ಮತ್ತು ಅಂದ್ರೆ ಒಮ್ಮೆ ತುಂಬ್ರಿ ಅಂದ್ರೆ ನಾವು ಒಮ್ಮೆ ತುಂಬಕ್ಕೆ ಆಗೋದ್ರಿ. ಟೈಮಿಗೆ ಕೊಟ್ಟು ನಾವು ಇದ್ರಿ. ನಾವು ಹಳೆ ಹುಡುಗಿನ ಹೊರಗೆ ಆಗ ಹೋಗೋದ್ರಿ. ಟೈಮಿಗೆ ಕೊಡುತ್ತೆ ನಾವು ಹೇಳಿದ್ರಿ. ಮೂಲಿಗೆ ಪೊಲೀಸ್ ಹೋಗ್ಬೇಕು, ಬೈಬೇಕು ಬಂದಿರ್ರಿ. ಚಿಕ್ಕೋಡಿ ಯಾರ 4 ಮಂದಿ ಬಂದಿರ್ರಿ. ಒಮ್ಮೆ ಕಟ್ಟಣತ್ತಾರ್ರಿ. ಒಮ್ಮೆ ಕಟ್ಟಕ್ಕೆ ಆಗುದಿಲ್ರಿ. ಹಿಂಗಾಗಿ ಹೊರಗೆ ಕೀಲಿ ಹಾಕ್ಯಾರ. ಬೋರ್ಡ್ ಚಾರ್ ನೋಡ್ತಾರೆ, ಕೀಲಿ ಲಾಕ್ ಮಾಡಿ ಕೀಲಿ ಮಾಡಿ 3-5 ಸಾಲ ಮಾಡಿದ್ರು ಚಿಕ್ಕೋಡಿ ಬ್ಯಾಂಕ್ ಅಂದ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಹೌದು, ಕಂತು ಕಟ್ಟಕ್ಕಾಗಿಲ್ಲ ಅಂತ ಅಂದರೆ ಸ್ವಲ್ಪ ಸಮಯಾವಕಾಶವನ್ನು ಕೇಳಿದರೆ ಅಥವಾ ಕೊಟ್ಟಿದ್ರೆ ಕಟ್ತಿದ್ರೇನೋ. ಬಟ್ ಇಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಒಂದು ಮಾನವೀಯತೆ ಇಲ್ಲದೇ 1.5 ತಿಂಗಳು ಮಗುವನ್ನು ಕೂಡ ಹೊರಗೆ ಹಾಕೋದು ಅಂತಂದರೆ ಏನು ಹೇಳ್ತಾರೆ ಈ ಖಾಸಗಿ ಕಂಪನಿಯವರು? ಏನು ಕತೆ ಇದು? ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ಏನಂದ್ರೆ ರೈತ ಕುಟುಂಬ ಈಗ ಬೀದಿ ಪಾಲಾಗಿದೆ. 1.5 ತಿಂಗಳ ಹಸುಗೂಸು ಸಮೇತ ಬಾಣಂತಿ ಈ ಸಮೇತ ಕುಟುಂಬ ಈಗ ಬೀದಿಗೆ ಬಿದ್ದಿದೆ ಅಂತ ಹೇಳ್ಬೋದು. ಇದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. ಅಂದ್ರೆ ಪ್ರಮುಖವಾಗಿ ರೈತ ಸೈದಪ್ಪ ಏನಿದ್ದಾನೆ, ರೈತ ಸೈದಪ್ಪ ಈ ಒಂದು ಚೆನ್ನೈ ಮೂಲದ ಒಂದು ಫೈನಾನ್ಸ್ ಕಂಪನಿ 5 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿರ್ತಾನೆ. ಅದು ಕೃಷಿಗಾಗಿ ಸಾಲ ಪಡೆದಿರ್ತಕ್ಕಂಥದ್ದು, ಹೈನುಗಾರಿಕೆ ಮಾಡೋದಕ್ಕಾಗಿ ಒಂದು ಸಾಲ ಪಡೆದಿರ್ತಾನೆ. ಆದ್ರೆ ಈ ಒಂದು ಸೈದಪ್ಪ ಏನಿದ್ದಾನೆ 27 ತಿಂಗಳ ಕಾಲ 14,390 ರೂಪಾಯಿ ಅಂತ ಕಂತನ್ನ ಕಟ್ಟಿರ್ತಾನೆ. ಅದು ಕಳೆದ 3 ತಿಂಗಳಿಂದ ಆತ ಕಂತು ಕಟ್ಟಿರೋದಿಲ್ಲ. ಅದರಲ್ಲೂ ಕೂಡ ಈ ಒಂದು ಪಡೆದಂತ ಸಾಲದಲ್ಲಿ 85,000 ರೂಪಾಯಿ ಹಣವನ್ನ ಮಗಳ ಹೆರಿಗೆಗಾಗಿ ಕೂಡ ಈತ ಖರ್ಚು ಮಾಡಿರ್ತಾನೆ.
3 ತಿಂಗಳು ಏನೊಂದು ಕಂತು ಕಟ್ಟಿಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಅಷ್ಟೇ ಅಲ್ಲದೆ ಇಲ್ಲಿವರೆಗೆ ಯಾವುದೇ ರೀತಿಯ ಕಂತನ್ನ ನೀವು ಕಟ್ಟಿಲ್ಲ ಅಂತ ಹೇಳಿ ಒಂದು ಈ ಫೈನಾನ್ಸ್ ಅವರು ಬಂದು ಆ ಒಂದು ಕುಟುಂಬವನ್ನ ಹೊರಗೆ ಹಾಕಿರ್ತಕ್ಕಂಥದ್ದು, ಜೊತೆಗೆ ಮನೆಯನ್ನ ಸೀಸ್ ಮಾಡಿದ್ದಾರೆ. ಅದ್ರ ಒಂದು ವಕೀಲರ ಮೂಲಕ ನೋಟಿಸ್ ಅನ್ನು ಕೊಟ್ಟು ಈಗ ಒಂದು ಕುಟುಂಬದ ಮನೆ ಏನಿದೆ ಮನೆಗೆ ಸೀಸ್ ಮಾಡಿರ್ತಕ್ಕಂಥದ್ದು. ಇದರಿಂದ ಆ ಸೈದಪ್ಪನ ಕುಟುಂಬ ಏನಿದೆ ಈಗ ಬೀದಿ ಪಾಲಾಗಿದೆ. ಹಗಲು ರಾತ್ರಿ ಎಲ್ಲವೂ ಕೂಡ ಒಂದು ಏನು ಮೈ ಕೊರೆಯುವ ಚಳಿಯಲ್ಲೇ ಒಂದು ಏನು ಇರುವಂತ ಪರಿಸ್ಥಿತಿಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಇಂಥ ಒಂದು ಘಟನೆಗಳಲ್ಲಿ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸ್ಥಳೀಯ ತಾಲೂಕಾಡಳಿತ ಆಗಿರ್ಬೋದು ಮಧ್ಯ ಪ್ರವೇಶ ಮಾಡಬೇಕು. ಜೊತೆಗೆ ಒಂದಿಷ್ಟು ಮಾನವೀಯತೆಯ ಒಂದು ಮೆರೆಯುವಂತ ಕೆಲಸವನ್ನು ಕೂಡ ಆಗ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ವೇಳೆ ಫೈನಾನ್ಸ್ ಇಂದ ಸಾಲ ಪಡೆದು 27 ತಿಂಗಳ ಕಾಲ ಅಥವಾ ಸಾಲ ಏನು ಕಂತನ ಕಟ್ಟಿದ್ದೀನಿ ಅಂತ ರೈತ ಹೇಳ್ತಾ ಇದ್ದಾನೆ. ಆದ್ರೆ ಏನು ಫೈನಾನ್ಸ್ ಕಂಪ್ನಿಗೆ ಯಾವುದೇ ರೀತಿಯ ಒಂದೇ ಒಂದು ಹಣ ಕಟ್ಟಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಅವ್ರು ಮಾಡ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಈ ಪ್ರಕರಣ ಏನಿದೆ, ಪ್ರಕರಣ ಎಲ್ಲ ಒಂದ್ ಕಡೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಆಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏನಂದ್ರೆ ಫೈನಾನ್ಸ್ ಕಂಪನಿಗಳ ಕಿರುಕುಳ ಏನಿದೆ, ಆ ಕಿರುಕುಳ ಮತ್ತೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.